ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೋತ್ತೂರು ಗ್ರಾಮದಲ್ಲಿ 18 ಲಕ್ಷ ರು ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ತಾಲೂಕಿನಲ್ಲಿ 12 ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕರ ಮತ್ತು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಲ್ಲಿ 2 ಕೋಟಿ ರು ಅನುದಾನ ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಿನಂತೆ ಬಡವರ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡಿದೆ. ವಿಶೇಷವಾಗಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಕೈಗೊಂಡು ಕೆಟ್ಟ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಾಗುವುದು ಎಂದರು. ಗುದ್ದಲಿ ಪೂಜೆಯನ್ನ ಮಾಲೂರು 12 ಅಂಗನವಾಡಿ ಕಟ್ಟಡಗಳನ್ನು ಹೊಸದಾಗಿ ಮಂಜೂರಿದೆ. ಅಂಗನವಾಡಿ ಕಟ್ಟಡ ಇರ್ತದೆ. ಈಗ ಆಗಿರ್ಬೋದು, ಆಗಿರ್ಬೋದು, ಗ್ರಾಮ ಪಂಚಾಯತ್ ವಿಶೇಷ ಕಟ್ಟಡ ಮಾಡಿಕೊಡ್ಬೇಕು ತೀರ್ಮಾನ ಮಾಡಿದ್ವಿ. ಜೊತೆಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ ಬಂದಾದ ವಿಶೇಷವಾಗಿ ಅವಧಿಗಳಲ್ಲಿ ನನ್ನ ತಾಲೂಕಿನ ನನ್ನನ್ನು ಶಾಸಕನಾಗಿ ಮಾಡಿದಾದ್ಮೇಲೆ ನಮಗೆ ಸರ್ಕಾರ ನಾವು ರಾಜ್ಯದಲ್ಲಿ ಬಂದ್ರೆ ನಾವು ಮಾಡ್ತೀವಿ ಭರವಸೆ ಕೊಟ್ಟಿದ್ರು. 5 ಗ್ಯಾರಂಟಿಯನ್ನ ನಮ್ಮ ರಾಜ್ಯ ಸಿದ್ದರಾಮಯ್ಯನವರು ಆಗಿರ್ಬೋದು, ಗೃಹಲಕ್ಷ್ಮಿ, ಯುವ ನಿಧಿ ಆಗಿರ್ಬೋದು 5 ಗ್ಯಾರಂಟಿಯನ್ನು ಕೂಡ ಜಾರಿದ್ದಾರೆ. ಸಾಮಾನ್ಯ ಜನ ಬಡವರ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಅದು ಅನ್ನಭಾಗ್ಯ ಇಲ್ಲ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು, ಇವೆಲ್ಲ ಕೂಡ ಯುವ ನಿಧಿ, ಇವು ಪ್ರತಿಯೊಂದು ಮನೆಯಲ್ಲೂ ಕೂಡ ಕಡಿಮೆ ಅಂದರೆ 5 ರಿಂದ 6 ಸಾವಿರ ರೂಪಾಯಿ ಇವತ್ತು ಸಾಮಾನ್ಯ ಜನ ಬಡವರ ಮನೆಯಲ್ಲಿ ಆ ಕಷ್ಟಕ್ಕೆ ಪರಿಹಾರವಾಗಿ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮ ಜಾರಿಯಾಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಈಗಾಗಲೇ ನನಗೆ PW ಇರ್ಬೋದು, PRD ಆಗಿರ್ಬೋದು, ಇವೆಲ್ಲ ಕೂಡ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅನುದಾನಗಳಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಆ ತಾಲೂಕಲ್ಲಿ ಅವಕ್ಕೂ ಕೂಡ ವಿಶೇಷವಾದ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಜಿ ನಾರಾಯಣಸ್ವಾಮಿ, ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ, ಸದಸ್ಯ ಬನಹಳ್ಳಿ ಸತೀಶ್ ಬಾಬು, ಗ್ರಾಮ ಪಂಚಾಯಿತಿ ಸದಸ್ಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ಸಿಡಿಪಿಒ ಬೈರಾರೆಡ್ಡಿ, ಪಿಡಿಒ ಜವರೇಗೌಡ, ಮುಖಂಡರಾದ ಶೆಟ್ಟಹಳ್ಳಿ ರಾಮಮೂರ್ತಿ, ಕಾಕಪ್ಪ, ನಾರಾಯಣಪ್ಪ ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.